ಯಾಕೆ ಅಂತ ಹೇಳಿದ್ರೆ ಅವ್ರದೇ ಮುಖ್ಯಮಂತ್ರಿ ಅಲ್ಲ ಕುತ್ಕೊಂಡಿರೋದು, ಆ ಮುಖ್ಯಮಂತ್ರಿ ಸಪೋರ್ಟ್ ಮಾಡ್ಬಿಡ್ತಾರಂತ ದಿಮಾಕು. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಯಾವುದು ಸತ್ಯ ಇದೆ ಯಾವುದು ಸುಳ್ಳಿದೆ ಅಂತ ತಿಳ್ಕೊಂಡಿಲ್ದಲೆ ಮಾತಾಡ್ತಿರಲ್ಲ ನೀವು. ಅಷ್ಟೊಂದು ಜನ ಏನ್ ಕತ್ತೆ ಕಾಯೋದಕ್ಕೆ ಬಂದಿದ್ದಾರೆ ನಿಮ್ ಮುಂದೆ. ಯಾರು ನಿಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್? ಯಾವ್ದಾದ್ರು ಒಂದು ಹಿಡ್ಕೊಂಡು ಯಾವ್ದಾದ್ರು ಒಂದು ಏನ್ ಮಾಡಿದಾರೆ ನಿಮ್ಗೆ? ಜಾತಿ ನಿಂದನೆ ಕೇಸ್ ಮಾಡಬೇಕು ಅಂತಂದು ಹೇಳಿದ್ರೆ ಆ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರಂತೆ ನೀವೆಲ್ಲ ದುಡ್ಡು ಮಾಡೋದಕ್ಕೆ ಮಾತ್ರ ಈ ತರ ಮಾಡ್ಕೊಂತೀರಿ ಅಂತಂದು. ಇವತ್ತು IC ಅಲ್ಲಿ ಇದ್ದಾರೆ ಸ್ವಾಮಿ, IC ವಾರ್ಡ್ ಅಲ್ಲಿ ಇದ್ದಾರೆ. ಏನ್ ದುಡ್ಡು ಮಾಡೋದಕ್ಕೆ ಇವ್ರು IC ವಾರ್ಡ್ ಸೇರಿಸಿರೋದು? ಏನ್ ವಾಲ್ಮೀಕಿ ಸಮಯದಲ್ಲಿ ಧ್ವನಿ ಎತ್ತಾರೆ ಯಾರು ಗಂಡ್ಮಕ್ಳಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ಹೇಗೆ? ನಾಚಿಕೆ ಆಗಬೇಕು. ನಮ್ಮ ಲೀಡರ್ಸ್ಗಳು ಅನ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಟ್ ಪ್ರೆಸೆಂಟ್ ಕಾನೂನಲ್ಲಿ ಸೇವೆ ಮಾಡ್ತೀನಿ ನಾನು, ಜನಗಳು ಸೇವೆ ಮಾಡ್ತೀನಿ ಅಂತ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ನಾಯಕರುಗಳಿಗೆ ಮತ್ತು ಹೋಗಿ ಅವ್ರಿಗೆ ಬಕೆಟ್ ಹಿಡಿತಾರೆ. ಏನ್ರಿ ಇದು? ಏನ್ ಮಾಡಕ್ ಕೊಟ್ಟಿದ್ದೀರಾ ನೀವೆಲ್ಲ? ಯಾವ್ದಾದ್ರು ಒಂದು ಜಿಲ್ಲೆಯಲ್ಲಾದ್ರೂ ಒಬ್ಬ 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 ನಾಚಿಕೆ ಆಗ್ಬೇಕು. ಎಲ್ಲಿ ನೋಡಿದ್ರು ಬರೀ ಹೊಡೆತ ತಿನ್ನೋದೇ. ಕರೆಕ್ಟಾಗಿ ನೋಡಿದ್ರೆ ಗೊತ್ತಿರುತ್ತೆ. ದಾವಣಗೆರೆಯಿಂದಲೂ ಸ್ಟಾರ್ಟ್ ಆಗಿದೆ ಸ್ವಾಮಿ ಅದು. ನಾಚಿಕೆ ಆಗ್ಬೇಕು ನೀವೆಲ್ಲ ಲೀಡರ್ಸ್ಗಳು ಅನ್ಸ್ಕೊಂಡಿರ್ತಕ್ಕಂಥವ್ರಿಗೆ. ಹೇಳೋದಕ್ಕೆ 21 ಜನ ಮತ್ತೆ ಕೆಳಗಿಂದ ಬರ್ತಾರೆ ಅವರಿಗೆ ಬುಡಾಡಿಕೊಂಡು. ಏನ್ರಿ KN ರಾಜಣ್ಣವ್ರು ಮಾಡಿರೋದು? KN ರಾಜಣ್ಣವ್ರಿಗೆ ಅದಾಯ್ತು ಇದಾಯ್ತು ಅಂತಂದು ಇವತ್ತು ಶೆಡ್ ಹೊಡಿತಾ ಇದ್ದೀರಲ್ಲ. ಇವತ್ತು IC ವಾರ್ಡ್ ಅಲ್ಲಿ ಇದಾರ್ರಿ, ಹೋಗ್ರಿ ಅಂತ ಕಡೆಗೆ. ನಿಯತ್ತ ಹೋರಾಟ ಮಾಡುವಂತರ ಮೇಲೆ ಕೇಸ್ ಮಾಡಿದ್ರು ಅಂತ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ ನಿಮ್ಮ ಯೋಗ್ಯತೆಗೆ. ಇವತ್ತು IC ವಾರ್ಡ್ ಅಲ್ಲಿ ಅವನ ಪ್ರಾಣ ಬಿಗಿಡ್ಕೊಂಡು ಆ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಅಂತ ವ್ಯಕ್ತಿಗಳನ್ನ ಯಾಕೆ ಬಂದ್ರೆ ನೀವು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೇಳ್ತೀರಾ ಪೊಲೀಸ್ನವರು. ಇದು ಮಾನ್ಯ ಜಿಲ್ಲಾಧಿಕಾರಿಗಳೇ, ವಿಜಯಪುರ ಜಿಲ್ಲಾಧಿಕಾರಿಗಳೇ ಹಾಗೂ ವರಿಷ್ಠಾಧಿಕಾರಿಗಳೇ ಕೂಡಲೇ ಈ ಕೇಸನ್ನ ಕ್ರಮ ಕೈಗೊಳ್ಬೇಕು. ಎಂಥ ಅಧಿಕಾರಿನೇ ಆಗಿರ್ಲಿ, ಎಂಥ ರಾಜಕಾರಣಿನೇ ಆಗಿರ್ಲಿ, ಎಂಥ ವ್ಯಕ್ತಿ ಆಗಿರ್ಲಿ, ಯಾರ್ದು ತಪ್ಪಿದೆಯೋ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆ ರೀತಿ ತನಿಖೆ ಮಾಡಿ ಸುಮ್ಮನೆ 10 ವರ್ಷ 20 ವರ್ಷ ಕೋರ್ಟಿಗೆ ಅಡ್ಡಾಡಿದ ತಕ್ಷಣ ಯಾರಿಗೂ ಬುದ್ಧಿ ಬರಲ್ಲ. ಅದಕ್ಕೆ ಮೊನ್ನೆ ರೀಸೆಂಟಾಗಿ ಒಂದು ಕಾನೂನು ಜಾರಿಯಾಗಿರೋದು. ಒತ್ಕಂತಲೇ ಹೋಗ್ತಾವ್ರು ಇವ್ರು ಬಿಟ್ರೆ ಅಂತಂದೇಳಿ, ಯಾವುದು ಸತ್ಯ ಇರುತ್ತೆ ಆ ಸತ್ಯ ಇರ್ತಕ್ಕಂಥ ಕೇಸ್ ಗೆಲ್ಲಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಕೋರ್ಟು ಒಂದು ಆದೇಶ ತೆಗೆದುಕೊಂಡಿದೆ. ಸಂತ್ರಸ್ತರ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಆ ವ್ಯಕ್ತಿ ಬದುಕು ಸಾವಿನ ಮಧ್ಯೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗೆ ನ್ಯಾಯ ಸಿಗಬೇಕು. ಅದನ್ನ ಬಿಡ್ತಾರೆ, ದೊಡ್ಡ ಸ್ಕೇಮ್ ಮಾಡ್ತಾರೆ. ಎಲ್ಲಿ ಹೋದ್ರಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಾಲ್ಮೀಕಿ ಜನಾಂಗದವರು? ಎಲ್ಲಿ ಹೋಗಿದ್ದೀರಾ? ಯಾವ್ದಾದ್ರು ಜಿಲ್ಲೆಯಲ್ಲಿ ಯಾವ್ದಾದ್ರು ರಾಜಕಾರಣಿ ಕರೆದಾನೆ ಅಂದ್ರೆ ಲಕ್ಷಗಟ್ಟಲೆ ಸೇರ್ಕೊಂತೀರಾ? ಯಾವ್ದಾದ್ರು ಕಷ್ಟ ಅಂತ ಅಂದ್ರೆ ಒಬ್ಬರಾದ್ರೂ A to Z ಒಂದು ಟೀಮ್ ಮಾಡ್ಕೊಂಡು ಹೋಗ್ತೀರಾ ನೀವು? ಎಲ್ಲಾದ್ರೂ ಒಂದು ಕಡೆಗಾದ್ರೂ ನೀವು ಸಂಘಟನೆಯವರು ಅಂತ ಹೇಳ್ಕೊಂಡಿರ್ತಕ್ಕಂಥ 1000 ಜನ ಸೇರಿಸಿರೋ ಉದಾಹರಣೆಗಳಿದಾವ? ನಾನು ಹಂಗ ಅಷ್ಟು ಲಕ್ಷ ಜನಕ್ಕೆ ಸೇವೆ ಮಾಡಿದ್ದೀನಿ, ಇಷ್ಟು 1000 ಜನಕ್ಕೆ ಸೇವೆ ಮಾಡಿದ್ದೀನಿ ಅಂತ ಬಡ್ಕೊಂತೀರಲ್ಲ ಯಾವಾಗ್ಲೂ. ಎಷ್ಟು ನ್ಯಾಯ ಕೊಡಿಸ್ತಾ ಇದ್ದೀರಿ ಹೇಳಿ ನೀವು? ರಾಜ್ಯದ ತುಂಬಾ ಪ್ರವಾಸ ಮಾಡಿ ರಾಜ್ಯಾಧ್ಯಕ್ಷರುಗಳೇ, ರಾಜ್ಯಾಧ್ಯಕ್ಷ ಯಾರೋ ಒಬ್ಬ ಒಂದು ಸಂಘವನ್ನು ಕಟ್ಕೊಂಡು ರಾಜ್ಯ ಪ್ರವಾಸ ಮಾಡ್ತಿದ್ದಾನೆ ಅಂದ್ರೆ ಅವನೇನ್ ಪೋತಾಂಡೇನಾ? ಅವನೇನ್ ನಾಯಕನಾ? ಅವನೇನ್ ಮಾತಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ? ಸ್ವಂತ ಹಣದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ನಾಯಕರು ನಾವು. ಯಾವುದೋ ಬೆಳಕೆ ದುಡ್ಡಿನಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಹೋರಾಟ ಅಲ್ಲ ನಾನು. ಅದು ಮಾಡಿಸ್ತೀನಿ, ಇದನ್ನ ಮಾಡಿಸ್ತೀನಿ, ಅಲ್ಲಿ ಅದನ್ನ ಮಾಡಿಸ್ತೀನಿ, ಇಲ್ಲಿ ಇದನ್ನ ಮಾಡಿಸ್ತೀನಿ ಅಂತಂದು ರಾಜಕಾರಣಿಗಳ ಹತ್ರ ಹೋಗಿ ಅವ್ರ ಹಿಂದೆ ಬಕೆಟ್ ಇಟ್ಕೊಂಡು ದುಡ್ಡು ಮಾಡಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಅಲ್ಲ ನಾನು. ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಒಂದು ಜಾತಿಯ ಮೇಲೆ ನಿಂದನೆ ಆಗಿದೆ ಅಂತ ಹೇಳಿದ್ರು ಸಹ ಧ್ವನಿ ಎತ್ತದವರು ನೀವು. ಇಡೀ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಷ್ಟೇ ನಾಯಕರು ಇರೋದು, ಬೇರೆ ಕರ್ನಾಟಕದಲ್ಲಿ ಯಾವ ರಾಜ್ಯದಲ್ಲಿ ಇಲ್ವಾ? ಯಾಕೆ ಅವರು ಮೇಲೆ 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 ಮಾಡ್ತಾ ಇದ್ದಾರೆ? ಇದೊಂದೇನಾ ಕೇಸು ಆಗಿರೋದು? ಒಬ್ಬ CPI ಮಸ್ಕೀಲಿ ಒಬ್ಬ CPI ಒಬ್ಬ ಹೆಣ್ಣು ಮಗಳನ್ನ ಬೂಟ್ಗಾಲಲ್ಲಿ ಹೊಡಿತಾರೆ, ಅಲ್ಲಿಗೂ ಸಹ ಧ್ವನಿ ಎತ್ತದಿಲ್ಲ. ಅದೇ ರೀತಿಯಾಗಿ ರಾಯಚೂರು ಡಿಸ್ಟಿಕ್ ಅಲ್ಲಿ ಎಷ್ಟೋ ಕೊಲೆಗಳಾಗಿದ್ದಾವೆ ಅವ್ರ ಕಡೆಯಿಂದ, ಆದ್ರೂ ಸಮೇತ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಮತ್ತೆ ಇನ್ಯಾ ಸೀಮೆ ರಾಜ್ಯಾಧ್ಯಕ್ಷರುಗಳ್ರಿ ನೀವು? ಎಲ್ಲರೂ ನಾವು ಒಬ್ಬರೇ ಮಾಡ್ತೀವಿ, ಎಲ್ಲರೂ ನಾವು ಒಬ್ಬರೇ ಅನುಭವಿಸ್ಕೊಂಡ್ಬಿಡ್ಲಾ? ತಿನ್ನೋದಕ್ಕೆ ಮಾತ್ರ ನಿಮಗೆ ಬೇಕು, ಸಮಾಜದ ಹೆಸರನ್ನು ಹೇಳ್ಕೊಂಡು ತಿನ್ನೋದಕ್ಕೆ ಬೇಕು. ಮೊದಲು ಹೋಗಿ ಕಾಪಾಡಿ ಅಲ್ಲಿ ಏನ್ ನಡೆದಿದೆ, ಏನ್ ಬಿಟ್ಟಿದೆ,
ಅದ್ರ ಬಗ್ಗೆ ಗಮನ ಹರಿಸದಂತ ರಾಜ್ಯಾಧ್ಯಕ್ಷರುಗಳು ಸಂಘಟನೆಗಳು ಬೇರೆ ಕೇಡು, ಇದಕ್ಕೆ ಆ ಜಾತಿಗೊಬ್ಬ ಮಠಾಧಿಪತಿ ಕೇಡು. ಅದಕ್ಕೆ ಇವತ್ತು ಜಾತಿ ನೆಲನಕ್ಕೆ ಹೋಗ್ತಾ ಇದೆ. ಇವತ್ತು ಇಲ್ಲೇದಲ್ಲಿ ಅಲ್ಲೇದಿಲ್ಲಿ ಇಲ್ಲೇದಲ್ಲಿ ಬರೀ ಇವನು ಮಾಡಿಕೊಂಡು ಆ ರಾಜಕಾರಣಿಗಳು ಹಿಂದೆ ಅಡ್ಡಾಡಕ್ ಹೋಗ್ರಿ ನೀವು ಮಠಾಧಿಪತಿಗಳೇ. ಏನಾರ ಮಾತಾಡಿದ ತಕ್ಷಣ ಕೇಸ್ ಹಾಕ್ಸ್ಬಿಡೋದು, ಹೋರಾಟ ಮಾಡೋಂಥ ವ್ಯಕ್ತಿಗಳ ಮೇಲೆ ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಹೊಟ್ಟೆ ಉರಿಯುತ್ತೆ, ಹೊಟ್ಟೆ ಉರಿಯುತ್ತೆ. ಇತಿಹಾಸ ಇರ್ತಕ್ಕಂಥ ಸಮಾಜದಲ್ಲಿ ಹುಟ್ಟಿ ನಾವು ತಲೆ ತಗ್ಗಿಸ್ಕೊಂಡು ಓಡಾಡ್ಬೇಕು ಅಂತ ಹೊಟ್ಟೆ ಉರಿಯುತ್ತೆ. ನಿಮಗೆ ಉರಿಯಲ್ವಲ್ಲ? ಅದಕ್ಕೆ ಮತ್ತೆ ಅವ್ರು ಗುಮ್ನೂರು ಮಲ್ಲಿಕಾರ್ಜುನ ಅವ್ರು ಅನ್ಯ ಜಾತಿಯವರು ಅಂತಂದು ವಾದ ಮಾಡ್ತಾ ಇರೋದು. ಇದು ವಾಲ್ಮೀಕಿ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಆಗಿ ಏನೇ ಆಗಿರ್ಲಿ ಅಲ್ಲಿ ಮುಂದೆ ನುಗ್ಗಿ ಕೆಲಸ ಮಾಡೋದು ಕಲೀರಿ, ನ್ಯಾಯ ಸಿಕ್ಕೇ ಸಿಗುತ್ತೆ. ನಮ್ಮವ್ರು ಯಾರು ಕಲಬೆರಕೆಯವ್ರು ಇಲ್ಲ, ಎಲ್ಲ ಪ್ಯೂರ್ ನಾಯಕರೇ. ಯಾರು ಸಹ ಸುಮ್ನೆ ಒಬ್ರು ತೋಟದ ಮನೆ ಕರೆಸ್ಬಿಟ್ಟು ಒಂದು ರಾಡು ಒಂದು ಬಡಗಿಯಲ್ಲಿ ಹೊಡಿತಾನೆ ಅಂತ ಹೇಳಿದ್ರೆ ಅವನು ನಾಚಿಕೆ ಆಗಬೇಕು ಅವನ ಜನ್ಮಕ್ಕೆ. ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕಿದೀವಿ, ನಾವು ಯಾವ್ದಾದ್ರು ಬೇರೆ ರಾಜ್ಯದಲ್ಲಿ ಬದುಕಿಲ್ಲ. ಇದೇ ಸಿದ್ದರಾಮಯ್ಯನವರು ಇನ್ನೊಂದು 5 ವರ್ಷ ಮುಖ್ಯಮಂತ್ರಿ ಆದ್ರೆ ಇದನ್ನ ಬೇರೆ ರಾಜ್ಯನೇ ಮಾಡ್ತಾರೆ, ಬೇರೆ ರಾಜ್ಯನೇ ಮಾಡ್ತಾರೆ. ಇದನ್ನ ಕರ್ನಾಟಕ ಇದ್ದದ್ದನ್ನ ಬೇರೆ ರಾಜ್ಯದಲ್ಲಿ ಕೊಲೆ ಸುಲಿಗೆಗಳು ಬಿಹಾರಿ ಅವರೆಲ್ಲ ಮಾಡ್ತಾ ಇದಾರಲ್ಲ ಬೇರೆ ಬೇರೆ ರಾಜ್ಯದಲ್ಲಿ, ಆ ರೀತಿ ಮಾಡ್ತಾರೆ. ನಾಚಿಕೆ ಆಗಬೇಕು ಅಂತ ವ್ಯಕ್ತಿಗಳಿಗೆ ಸಾಥ್ ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ನೀವು ನೋಡಿ. ಆ ವ್ಯಕ್ತಿ ಕೋಮದಲ್ಲಿದ್ದಾನೆ, ಆ ಕೋಮದಲ್ಲಿ ಬರೋವರೆಗೂ ಅವ್ರು ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನಿನ್ನೂ ಹೊರಗಡೆ ಬಿಟ್ಟಿದ್ದಾರೆ. ಸ್ಟೇಷನ್ಗೆ ಹೋದ್ರೆ ಕೇಸ್ ತಗೊಳ್ಳೋದಿಲ್ಲ, ಸುಮ್ಮನೆ ಒಂದು NCR ಯಾವುದೋ ಒಂದು ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ. ಏನಂತ ಇದೆ ಕಾನೂನಲ್ಲಿ? ಅಟ್ರಾಸಿಟಿ ಕೇಸ್ ಹಾಕಿದ್ಮೇಲೆ ಏನ್ ಮಾಡ್ಬೇಕು ಅಂತ ಇದೆ. ಇವತ್ತೆಲ್ಲ ಡಿಪಾರ್ಟ್ಮೆಂಟ್ನವರಿಗೆಲ್ಲ CM ಜಾತಿಯವರು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆನೇ ಆ ರೀತಿ ಆಗಿದೆ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಸುಮಾರು ನಾನು ಒಂದು 100 ಕೇಸ್ ಅಟೆಂಡ್ ಮಾಡಿರ್ಬೋದು. ಆ ವಾಲ್ಮೀಕಿ ಜನಾಂಗದವರವು ಕುರುಬ ಜನಾಂಗದವರವು ಒಂದು ಕೇಸಿಗೆ ಗೆದ್ದಿಲ್ರಿ, ಒಂದು ಕೇಸಿಗೆ ಗೆದ್ದಿಲ್ಲ. ಮೈಸೂರಲ್ಲಿ ಸಮೇತನೂ ಅದೇ ಆಯ್ತು, ಹಾವೇರಿಯಲ್ಲಿ ಸಮೇತನೂ ಅದೇ ಆಯ್ತು, ಹುಬ್ಬಳ್ಳಿಯಲ್ಲಿ ಸಮೇತನೂ ಅದೇ ಆಯ್ತು. ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ ಸಮೇತನ ಅವ್ರದೇ ಮೇಲ್ಗೈ. ಅವ್ರು ಏನೇ ಮಾಡಿದ್ರು ಅದು ಇದಾಗ್ಬಿಡುತ್ತೆ. ಇಲ್ಲೇ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹಾಲಿವಣದಲ್ಲೂ ಸಹ ಮನೆ ನುಗ್ಗೆಲ್ಲ ಹೊಡೆದ್ರು. ಬಾನುವಳ್ಳಿಯಲ್ಲಿ ದ್ವಾರ ಬಾಗಿಲು ಕಿಡಿಹಾಕಿದ್ರು. ಇನ್ನು ಏನ್ ಬೇಕು? ಚಳ್ಳಕೆರೆಯಲ್ಲಿ ಮದಕರಿ ನಾಯಕರನ್ನ ಇವತ್ತಿಗೂ ಮಹಾನಗರ ಪಾಲಿಕೆ ಒಳಗಡೆ ಇರ್ತಕ್ಕಂಥ ಒಂದು ಸೆಲ್ಲಲ್ಲಿ ಹಾಕಿದ್ದಾರೆ. ಮೊನ್ನೆ ಕೊರಟಗೆರೆಯಲ್ಲಿ ವಾಲ್ಮೀಕಿ ಸರ್ಕಲ್ ನಲ್ಲಿ ಇರ್ತಕ್ಕಂಥ ಇದನ್ನೇ ತಗೊಂಡು ಹೋಗ್ಬಿಟ್ಟಿದ್ದಾರೆ, ಮೂರ್ತಿಯನ್ನೇ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಇದು ಯಾವುದನ್ನು ಸಹ ಕೇಳದ, ನೋಡಿದ್ದರೂ ನೋಡಿಲ್ಲದ, ಕಿವಿ ಕೇಳಿದರೂ ಕೇಳಿಲ್ಲದ ಹಾಗೆ ಇರೋ ಇಂಥ ಮಠಾಧಿಪತಿ ಬೇಕಾ ನಮಗೆ? ಶಿಕ್ಷಣಕ್ಕೆ ಒತ್ತು ಕೊಡುವಂತ ಹೇಳಿದ್ರು ಸಮೇತ ಕೇಸ್ ಹಾಕಂತ ವ್ಯಕ್ತಿ ಇವರು. ಇಂಥವ್ರು ಬೇಕಾ? ನೋಡಿ, ಈ ಕೇಸಿಗೂ ಇವ್ರು ಮಾತಾಡೋದಕ್ಕೂ ಏನು ಸಂಬಂಧ ಇಲ್ಲ ಅಂತ ತಿಳ್ಕೊಬೇಡ್ರಿ. ನಾನು ಈ ಸಮಾಜದ ಬಗ್ಗೆ ಮಾತಾಡಲೇಬಾರ್ದು ಅಂತ ಸುಮ್ಮನೆ ಇರ್ತೀನಿ. ಆದರೂ ಸಮೇತ 50 ಫೋನ್ ಮಾಡಿ ಹೇಳ್ತಾರೆ, ಸರ್ ನೀವು ಧ್ವನಿ ಎತ್ತಲಿಲ್ಲ ಅಂದ್ರೆ ಹೇಗೆ, ನೀವು ಧ್ವನಿ ಎತ್ತಲಿಲ್ಲ ಅಂದ್ರೆ ಹೇಗೆ? ನಾನು ಒಬ್ಬರು ಧ್ವನಿ ಎತ್ಬಿಟ್ರೆ ಸರಿಯಾಗ್ಬಿಡುತ್ತಾ? ನೀವೆಲ್ಲರೂ ಬರಬೇಕು ಸಾಥ್ ಕೊಡ್ಲಿಕ್ಕೆ. ಇಲ್ಲ ನೀವು ಮಾಡಿ, ನಾನು ಸಾಥ್ ಕೊಡ್ತೀನಿ. ಅವನ್ನೆಲ್ಲ ಬಿಡ್ತೀರಾ? 50 ಸರಿ ಫೋನ್ ಮಾಡಿ ಹೇಳ್ತೀರಾ, ಸರ್ ಅಲ್ಲಿ ಇದು ನಡೆದಿದ್ದೆ, ಸರ್ ಇಲ್ಲಿ ನಡೆದಿದ್ದೆ. ಪುಕ್ಕಟೆ ಮಾಡೋನ್ ಬೇಕಷ್ಟೇ ನಿಮಗೆ. ಯಾವನಾದ್ರೂ ಮತ್ತೆ ರೊಕ್ಕ ಕೇಳಿದ್ರೆ ಅವ್ನ ಕಡೆಗೆ ಹೋಗ್ಬಿಡ್ರಿ. ನಾಚಿಕೆ ಆಗಬೇಕು. ನೀವು ಹಾಗೇ ಇದ್ದೀರಾ ಮಾಡಿಸ್ಕೊಳ್ಳೋರು. ಇದಿಷ್ಟು ಜಿಲ್ಲಾಧಿಕಾರಿಗಳೇ, ವಿಜಯನಗರ ಜಿಲ್ಲಾಧಿಕಾರಿಗಳೇ, ವಿಜಯಪುರದ ಜಿಲ್ಲಾಧಿಕಾರಿಗಳೇ ಹಾಗೂ ಮಾನ್ಯ SP ವರಿಷ್ಠಾಧಿಕಾರಿಗಳೇ, ಆದಷ್ಟು ಕೂಡಲೇ ಇದನ್ನು ನೀವು ತನಿಖೆ ಮಾಡಿ ಆ ಒಂದು ಸಂತ್ರಸ್ತರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಮತ್ತೊಮ್ಮೆ ನೈಜ ನಾಯಕ ಬೇಡರ ಪಡೆ ವತಿಯಿಂದ ಹಾಗೂ ನಮ್ಮ DVG ವಾಯ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.